ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿರಲ್ಲ, ಎಲ್ಲಿಗೆ ಹೋಗಿ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ಬದುಕಿನ ಕಷ್ಟ ಕೋಟಲೆಗಳನ್ನು ಪ್ರತಿಭಟಿಸಿ ಬದುಕೋದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿ ಬದುಕುವುದೇ ಶ್ರೇಯಸ್ಸು. ನದಿಗಳು ಮುಂದಕ್ಕೆ ಸಾಗುವ ಹೊರತು ಹಿಂದಕ್ಕೆ ಸರಿಯೋದಿಲ್ಲ ಮೈ ಡಿಯರ್ ಫ್ರೆಂಡ್. ಅದೇ ರೀತಿ ನಮ್ಮ ಜೀವನವನ್ನು ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ನಾವು ಚಿಂತೆ ಮಾಡಿ ಕೊರಗದೆ ಮುಂದೆ ಸಾಗ್ತಾ ಇರಬೇಕು. ಕನಸುಗಳು ಎಲ್ರಿಗೂ ಇರುತ್ತೆ, ಗೆಲ್ಲುವ ಛಲ ಇದ್ದವ್ರು ಮಾತ್ರ ಅದನ್ನು ಈಡೇರಿಸ್ಕೋತಾರೆ. ನೋವುಗಳು ಸಹಜವಾಗಿ ಎಲ್ರಿಗೂ ಇದ್ದೇ ಇರುತ್ತೆ, ಹಾಗಂತ ಕುಗ್ಗಬಾರ್ದು. ನೋವುಗಳೆಲ್ಲವನ್ನ ಒಮ್ಮೆ ನಾವು ಕುಗ್ಗಿಸಿ ನೋಡಬೇಕು. ನೋವುಗಳು ನಮ್ಮ ಮುಂದೆ ಕುಗ್ಗಲಾರಂಭಿಸುತ್ತೆ. ಗೆಳೆಯ, ಬದುಕಿಗೆ ನಿನಗೊಬ್ಬ ಒಳ್ಳೆಯ ಗುರು ಇಲ್ಲ ಅಂತ ನೀನು ಕೊರಗಬೇಡ. ನೀನು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ನಿನಗೆ ಕಲಿಸ್ತಾ ಇರುತ್ತೆ. ಹೌದು ಮೈ ಡಿಯರ್ ಫ್ರೆಂಡ್, ನೀನು ಮಾಡುವ ತಪ್ಪುಗಳೇ ನಿನ್ನ ಗುರುಗಳು ಅನ್ನೋದನ್ನು ನೀನು ಯಾವತ್ತೂ ಮರಿಬಾರ್ದು. ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ನೀನು ಯಾವತ್ತೂ ನಗನಗ್ತಾನೆ ಇರಬೇಕು. ನೀನು ಯಾವತ್ತೂ ನಗನಗ್ತಾ ಇದ್ದರೆ ಜೀವನದಲ್ಲಿ ನಿನ್ನನ್ನು ಸೋಲಿಸೋದಕ್ಕೆ ಯಾವ ಕ್ರಿಮಿ ಕೀಟಿಗಳಿಂದನೂ ಸಾಧ್ಯ ಇಲ್ಲ. ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡೇ ಔಷಧಿ ಅನ್ನೋದನ್ನು ನೀನು ಅರ್ಥ ಮಾಡ್ಕೋಬೇಕು. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಈ ಎರಡು ಔಷಧಗಳನ್ನು ನೀನು ಪ್ರತಿದಿನ ತಗೋತಾ ಹೋದರೆ ನೀನು ಆರೋಗ್ಯಕರವಾಗಿ ನಿನ್ನ ಗುರಿ ಮುಟ್ಟಬಹುದು. ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಿನಗೆ ಸದಾಕಾಲ ಯಶಸ್ಸನ್ನೇ ತಂದುಕೊಡುತ್ತೆ ವಿನಃ ನಿನ್ನನ್ನು ಸೋಲಿನ ಕೂಪಕ್ಕೆ ತಳ್ಳೋದಿಲ್ಲ. ಈ ಜಗತ್ತಿನಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ, ಸೋತು ಗೆದ್ದವರೇ ಎಲ್ಲ ಇತಿಹಾಸವನ್ನು ಸಾಧಿಸಿ ತೋರಿಸಿದವರಿದ್ದಾರೆ. ನಾವು ಬಿದ್ದಲ್ಲೇ ಎದ್ದು ನಿಲ್ಲಬೇಕು, ಸೋತ ಜಾಗದಲ್ಲೇ ಗೆದ್ದು ಇತಿಹಾಸವನ್ನು ನಿರ್ಮಿಸಿ ತೋರಿಸ್ಬೇಕು. ದೇವರು ಯಾವ ಥರ ಆಟ ಆಡಿಸ್ತಾನೆ ಅಂದರೆ, ಅವಕಾಶಗಳಿದ್ದಾಗ ಅವಶ್ಯಕತೆ ಇರಲ್ಲ, ಅವಶ್ಯಕತೆ ಇದ್ದಾಗ ಅವಕಾಶಗಳಿರಲ್ಲ. ಆದ್ದರಿಂದ ಅವಕಾಶಗಳು ಇದ್ದಾಗ ನೀನು ಯಾವತ್ತೂ ಅದನ್ನು ಸದುಪಯೋಗ ಪಡಿಸ್ಕೋದನ್ನು ಕಲಿತ್ಕೋ. ಗುರಿ ತಲುಪಿದ ಇತಿಹಾಸವೇ ಗೆಲುವು ಅನ್ನೋದನ್ನು ಯಾವತ್ತೂ ಮರಿಬೇಡ. ಮುಖವಾಡದ ಬದುಕು 3 ದಿನಗಳವರೆಗೆ, ನಿನ್ನತನದ ಬದುಕು ನೀನು ಇರೋವರೆಗೆ. ಪದೇ ಪದೇ ಕಷ್ಟಗಳು ಬರ್ತಾ ಇವೆ ಅಂದರೆ ನಿನ್ನ ಹಣೆ ಬರಹನೆ ಸರಿ ಇಲ್ಲ ಅಂತ ಅಲ್ಲ, ಮುಂದೆ ನಿನಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯ್ತಾ ಇವೆ ಅಂತ ಅರ್ಥ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು, ಕಾಸಿದ್ರೆ ಅಪರಿಚಿತರು ಕೂಡ ಸಂಬಂಧಿಕರಾಗ್ತಾರೆ. ನಿನ್ನ ಬಳಿ ಕಾಸೇ ಇಲ್ಲದೆ ಇದ್ದರೆ ಸಂಬಂಧಿಕರು ಕೂಡ ಅಪರಿಚಿತರಾಗ್ತಾರೆ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತೊಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀನಿ. ಚಾನಲ್ನ ನೀವು ಒಂದು ವೇಳೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.